ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಹಿಂದಿನ ವೀಡಿಯೋಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನೋಡಿ. ನೆಕ್ಸ್ಟ್ ಡೇ ಇದು ಶುಕ್ರವಾರ ಸಂಜೆ ಆಗಲೇ ಒಂದು 8 ಗಂಟೆ ಆಗಿತ್ತು. 8 ಗಂಟೆಯಾಗಿ ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಆಟೋ ಬುಕ್ ಮಾಡ್ಕೊಂಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣವ್ರ ಮನೆಗೆ ಇದು ಡಿಮಾರ್ಟ್ ತುಂಬಾ ಹತ್ರ. ಬೊಮ್ಸಂದ್ರ ಡಿಮಾರ್ಟು ತುಂಬಾ ದೊಡ್ಡದು. ಮುಂದೆಗಡೆ ತೋರಿಸ್ತೀನಿ. ನಾನು ಡಿಮಾರ್ಟ್ಗಿದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬೆಂಗಳೂರಲ್ಲಿ ಯಾವತ್ತೂ ನಾನು ಡಿಮಾರ್ಟ್ಗೆ ಹೋಗಿರಲಿಲ್ಲ. ತುಮಕೂರಲ್ಲಿ ಒಂದಿದೆ ಎಸ್ಮಲಲ್ಲಿ, ಆದರೆ ಅಲ್ಲೂ ಹೋಗಿರಲಿಲ್ಲ. ನಾನು ಡಿಮಾರ್ಟ್ಗಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟು ದೊಡ್ಡದು ಗೊತ್ತಾ. ಇದು ತುಂಬಾ ದೊಡ್ಡದು. ಬೊಮ್ಸಂದ್ರದಲ್ಲಿರೋವಂಥ ಡಿಮಾರ್ಟ್ ಇದು ತುಂಬಾ ದೊಡ್ಡದು. 2 ಫ್ಲೋರ್ ಇದ್ದಾವೆ. ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಟ್ರಾಲಿಗಳಿದ್ದಾವೆ. ಇವೆಲ್ಲ ವೀಕೆಂಡ್ ಬಂದರೆ ಒಂದು ಟ್ರಾಲಿನೂ ಸಿಗೋಲ್ಲ. ಟ್ರಾಲಿಗೂ ಕ್ಯೂ ಅಲ್ಲಿ ನಿಂತ್ಕೊಬೇಕು ಅಂತ ಹೇಳ್ತಾ ಇದ್ರು ನಮ್ಮ ಅತ್ತಿಗೆ. ಅಷ್ಟು ರಶ್ ಇರುತ್ತೆ ಅಂತ ಇಲ್ಲಿ ವೀಕೆಂಡಲ್ಲಿ. ಹಂಗಾಗಿ ನಾವಿಲ್ಲಿ ಫ್ರೈಡೇ ಈವ್ನಿಂಗ್ ಬಂದಿದ್ವಿ. ನೋಡ್ತಾ ಇರ್ಬೋದು, ಇಲ್ಲಿ 3 ಜನನೂ ಒಂದೊಂದು ಟ್ರೈನಲ್ಲಿ ಕೂರಿಸ್ಕೊಂಡಿದ್ದೀವಿ. ತುಂಬಾ ದೊಡ್ಡದಿದೆ ಬಿಡಿ ಇದು ಡಿಮಾರ್ಟ್. ನಾನು ಫಸ್ಟ್ ಟೈಮ್ ಡಿಮಾರ್ಟ್ಗೆ ಹೋಗಿದ್ರು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬಾ ದೊಡ್ಡದಿದೆ. ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಇಲ್ಲಿ 3 ಒಂದೊಂದು ಟ್ರೇಯಲ್ಲಿ ಕೂರಿಸ್ಕೊಂಡಿದ್ವಲ್ಲ. ನಮ್ಮ ಅಣ್ಣ ಒಂದು ಟ್ರೇಯಲ್ಲಿ ತೊಗೊಂಡು ಏನೋ ತೊಗೊಬೇಕಂತ ಅವನೊಂದು ಸೈಡ್ ಹೋದ. ಮತ್ತು ನಾನೊಂದು ಸೈಡ್ ಬಂದು ನಮ್ಮ ಅತ್ತಿಗೆ ಒಂದು ಸೈಡ್ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಮಗ ಇಲ್ಲಿ ನನ್ನ ಜೊತೆ ಬಂದಿದ್ದಾನೆ. ನಾವು ಫಸ್ಟು ಗ್ರೌಂಡ್ ಫ್ಲೋರಲ್ಲೆಲ್ಲ ಗ್ರಾಸರಿ ಐಟಮು ಮತ್ತು ಮನೆಗೆ ಬೇಕಾಗಿರೋ ಅಂಥ ಗ್ರಾಸರಿ ಐಟಮ್ ಆಗಿರ್ಬೋದು, ಇಲ್ಲ ಈ ಪ್ಲಾಸ್ಟಿಕ್ ಐಟಮು ಈ ಥರದ, ಮತ್ತು ಬಿಲ್ಲಿಂಗ್ ಸೆಕ್ಷನ್ನು, ಇದು 3 ಕೆಳಗಡೆ ಇದೆ. ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಐಟಮ್ ಇವೆಲ್ಲ ವಿಶಾಲ್ ಮಾರ್ಟಲ್ಲೂ ಸಿಗ್ತವೆ. ಡಿ ಮಾರ್ಟಲ್ಲಿ ಇನ್ನೂ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ. ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಇವೇ ಪ್ರಾಡಕ್ಟ್ ಸಿಕ್ಕಿದ್ರೂ ಅಲ್ಲಿ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಡಿ ಮಾರ್ಟಲ್ಲಂತೂ ತುಂಬಾ ಕಲೆಕ್ಷನ್ಸ್ ಇರ್ತವೆ ಬಿಡಿ. ಯಾವ್ದು ತೊಗೊಂಡು ಯಾವ್ದು ಬಿಡೋದು ಅಂತಲೇ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಇವಾಗ ನೆಕ್ಸ್ಟು ಫಸ್ಟ್ ಫ್ಲೋರಿಗೆ ಬಂದ್ವಿ. ಇಲ್ಲಿ ಫಸ್ಟ್ ಫ್ಲೋರಲ್ಲೆಲ್ಲ ಬರೀ ಗ್ಲಾಸ್ ಮತ್ತು ಸೆರಾಮಿಕ್ಕು ಮತ್ತು ಈ ಥರ ಬಟ್ಟೆಗಳು ಮತ್ತು ಬ್ಯಾಗು, ಇದು ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಈ ಥರದ್ದು ಚಪ್ಪಲಿ ಈ ಥರದ್ದು ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇಲ್ಲಿ ಮಕ್ಕಳಿಗೆ ಬಟ್ಟೆ ಬೇಕಂತ ಹೇಳ್ಬಿಟ್ಟು ಇಲ್ಲಿ ಟೀ ಶರ್ಟ್ಗಳೆಲ್ಲ ಚೆನ್ನಾಗಿರ್ತವೆ. ಟೀ ಶರ್ಟ್ ಪ್ಯಾಂಟ್ಗಳೆಲ್ಲ ಡೈಲಿ ವೇರ್ಗೆಲ್ಲ. ಹಂಗಾಗಿ ಇಲ್ಲಿ ನೋಡೋಣ ಅಂತ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, 79 ರುಪೀಸ್ಗೆಲ್ಲ ಟೀ ಶರ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತವೆ. ಇಲ್ಲಿ ವಿಶಾಲ್ ಮಾರ್ಟಲ್ಲೂ ಅಷ್ಟೇ, ಅಲ್ಲೂ ಚೆನ್ನಾಗಿ ಸಿಗ್ತವೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗರ್ಲ್ಸ್ಗೆಲ್ಲ ಎಷ್ಟು ಚೆನ್ನಾಗಿರೋ ಫ್ರಾಕ್ಸ್ ಎಲ್ಲ ಇದ್ದಾವೆ. ತುಂಬಾ ಕಲೆಕ್ಷನ್ಸ್ ಇದ್ದಾವೆ. ಇಲ್ಲಿ ಆರಾಮಾಗಿ ತೊಗೊಬೋದು. ಡೈಲಿ ಯೂಸ್ಗೂ ಚೆನ್ನಾಗಿರ್ತವೆ. ಎಲ್ಲಾದರೂ ಈ ಹೊರಗಡೆ ಹೋದಾಗ ಹಾಕೋಕ್ಕೂ ತುಂಬಾ ಚೆನ್ನಾಗಿರ್ತವೆ. ನಂಗೆ ತುಂಬಾ ಇಷ್ಟ ಆದವು. ವಿಶಾಲ್ ಮಾರ್ಟ್ ನೋಡಿ ಥರನೇ ಅನ್ನಿಸ್ತಾ ಇತ್ತು, ಆದರೆ ಇಲ್ಲಿ ತುಂಬ ದೊಡ್ಡದಾಗಿದೆ ಇದು ಡಿ ಮಾರ್ಟು. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೊಂದು ಬೆಡ್ಶೀಟ್ಗಳು ಮತ್ತು ಮ್ಯಾಟ್ಗಳು, ವೆರೈಟೀಸ್ ಆಫ್ ಮ್ಯಾಟ್ಗಳಿದ್ದಾವೆ ಬಿಡಿ. ತುಂಬಾ ಕಲೆಕ್ಷನ್ಸ್ ಇದ್ದಾವೆ ಇಲ್ಲಿ. ಪಿಲ್ಲೋ ಕವರು, ಬೆಡ್ ಸ್ಪ್ರೆಡ್ಡು ಮತ್ತು ಚಾಪೆಗಳಂತೂ ಎಷ್ಟೊಂದು ಥರವಾಗಿ ಚಾಪೆಗಳೆಲ್ಲ ಇಟ್ಟಿದ್ದಾರೆ. ಮತ್ತು ಈ ಹೇರ್ ಬ್ಯಾಂಡ್ ಅಂತೆ, ಹೇರ್ ಆಕ್ಸೆಸರೀಸ್ ಎಲ್ಲ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ನೆಕ್ಸ್ಟು ಬ್ಯಾಗ್ಗಳು, ಹ್ಯಾಂಡ್ ಬ್ಯಾಗು, ಪರ್ಸು, ಎಷ್ಟು ಥರದ ಪರ್ಸ್ಗಳೆಲ್ಲ ಇಟ್ಟಿದ್ದಾರೆ ಬಿಡಿ. ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ. ಇಲ್ಲಿಗೆ ಹೋದರೆ ಮತ್ತೆ ಏನು ತೊಗೊಬೇಕು ಏನು ತೊಗೊಬಾರ್ದು ಅನ್ನೋ ಅಷ್ಟು ಕನ್ಫ್ಯೂಸ್ ಆಗುತ್ತೆ. ಅಷ್ಟು ಕಲೆಕ್ಷನ್ಸ್ ಇದ್ದಾವೆ ಇಲ್ಲಿ. ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಕರ್ಟನ್ಸ್ ಎಲ್ಲ ಒಂದು ಸೆಕ್ಷನಲ್ಲಿ ಇಟ್ಟಿದ್ದಾರೆ. ಹೇಳಿದ್ನಲ್ವ, ಮ್ಯಾಟ್ಗಳೆಲ್ಲ ಒಂದು ಸೆಕ್ಷನಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಥರದ ಮ್ಯಾಟ್ಗಳು ಸಿಗುತ್ತೆ ಇಲ್ಲಿ. ವಾಟರ್ ಪ್ರೂಫು ಮತ್ತು ಕಾರ್ ಮ್ಯಾಟ್ಗಳು, ಎಲ್ಲ ಥರದ ಮ್ಯಾಟ್ಗಳು ಸಿಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ದೊಡ್ಡ ದೊಡ್ಡ ಬ್ಯಾಗ್ಗಳು ಮತ್ತು ಈ ಥರ ಸೂಟ್ ಕೇಸು ಮತ್ತು ಈ ಥರ ಟ್ರಾಲಿಗಳು ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಮತ್ತು ಚಿಕ್ಕ ಮಕ್ಳಿಗೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಬೆಡ್ಶೀಟುಗಳು 499ಗೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಗೊತ್ತಾ. ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿರೋ ಬೆಡ್ಶೀಟುಗಳು ಇಟ್ಟಿದ್ದಾರೆ. ಮತ್ತು ಈ ಥರ ಚೇರ್ಗಳು ಮತ್ತು ಈ ಥರ ಎಲ್ಲ ಪ್ರತಿಯೊಂದೂ ಇಟ್ಟಿದ್ದಾರೆ ಇಲ್ಲಿ. ಮನೆಗೆ ಬೇಕಾಗಿರೋ ಅಂಥ ಐಟಮ್ಸ್ ಎಲ್ಲ ಒಂದು ಸಲ ಡಿಮಾರ್ಟಿಗೆ ಬಂದುಬಿಟ್ರೆ ಎಲ್ಲನೂ ತೊಗೊಂಡು ಹೋಗ್ಬಿಡ್ಬೋದು. ಅಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ನೆಕ್ಸ್ಟು ಸೆಕ್ಷನ್ಗೆ ಬಂದರೆ ಎಲ್ಲ ಬರೀ ಗ್ಲಾಸು ಮತ್ತು ಸೆರಾಮಿಕ್ ಇಟ್ಟಿದ್ದಾರೆ. ಗ್ಲಾಸಲ್ಲಿ ಎಷ್ಟೊಂದು ಥರದ್ದು ಬೌಲ್ಗಳು ಮತ್ತು ಪ್ಲೇಟ್ಗಳು, ಸರ್ವಿಂಗ್ ಬೌಲು ಮತ್ತು ಈ ಗ್ರಾಸರಿ ಹಾಕಿಡೋ ಅಂಥ ಬಾಕ್ಸ್ಗಳು, ಜಾರ್ಗಳು ಮತ್ತು ಈ ಸರ್ವಿಂಗ್ ಬೌಲುಗಳು ಮತ್ತು ಸ್ಪೂನ್ಗಳು ಎಲ್ಲ ಗ್ಲಾಸ್ ಸೆಕ್ಷನ್ ಎಲ್ಲ ಒಂದು ಸೈಡ್ ಇಟ್ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ತುಂಬಾ ಚೆನ್ನಾಗಿದ್ದಾವೆ. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ವಲ್ಪ ಇದು ಮಣ್ಣಿಂದು ಮಡಕೆ ಆ ಥರದ್ದು ಇಟ್ಟಿದ್ದಾರೆ. ನೋಡಿ, ಇಲ್ಲಿ ಮಣ್ಣಿಂದು ಬೌಲ್ಗಳು ಮತ್ತು ಲೋಟಗಳು ಎಲ್ಲ ಇಟ್ಟಿದ್ದಾರೆ. ನಾನು ಡಿಮಾರ್ಟ್ ಯಾವಾಗಲೂ ಯೂಟ್ಯೂಬಲ್ಲೇ ವೀಡಿಯೋಸ್ ನೋಡ್ತಿದ್ನಲ್ಲ, ಆವಾಗಲೇ ನೋಡ್ತಾ ಇದ್ದು. ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ತುಂಬ ದಿನ ಆಗಿತ್ತು ನಾನು ಬೆಂಗಳೂರಿಗೆ ಬಂದುಬಿಟ್ಟು. ಹಂಗಾಗಿ ಇವಾಗ ಬಂದಿದ್ವಲ್ಲ, ಹಂಗಾಗಿ ನಮ್ಮ ಅಣ್ಣ ಇಲ್ಲಿ ಕರ್ಕೊಂಬಂದಿದ್ರು.
ನೋಡಿ ಇಲ್ಲಿ ನೆಕ್ಸ್ಟ್ ಇವಾಗ ಇದೆಲ್ಲ ನೋಡ್ಕೊಂಬಿಟ್ಟು ನನಗೆ ಈ ಥರ ಬಾಕ್ಸ್ಗಳು ತುಂಬಾ ಇಷ್ಟ ಆಯಿತು, ತೊಗೊಂಬರ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಈ ಬಸ್ಸಲ್ಲಿ ಬರುವಾಗೆಲ್ಲ ಮತ್ತೆ ಲಗೇಜ್ ಜಾಸ್ತಿ ಇತ್ತು, ಹಂಗಾಗಿ ನಾನು ಜಾಸ್ತಿನೂ ತೊಗೊಂಬಂದಿಲ್ಲ, ಸ್ವಲ್ಪ ತೊಗೊಂಬಂದಿದ್ದೀನಿ, ಅದು ಮುಂದೆ ತೋರಿಸ್ತೀನಿ. ನೋಡಿ ಈ ಥರ ನನಗೆ ಗ್ರಾಸರಿ ಹಾಕಿಟ್ಕೊಳ್ಳೋಕೆ ಬಾಕ್ಸ್ಗಳೆಲ್ಲ ತುಂಬಾ ಇಷ್ಟ ಆದವು. ಗ್ಲಾಸ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಸೆಕ್ಷನ್ಗೆ ಬಂದರೆ ಬರೀ ಎಲ್ಲ ಹೇರ್ ಆಕ್ಸೆಸರೀಸ್ ಇದ್ದಾವೆ. ನೋಡಿ ಇಲ್ಲಿ ಬಾಚಣಿಗೆ ನೋಡ್ಬೋದು, ಇದು ಉಡ್ದು ನಂಗೆ ತುಂಬಾ ಇಷ್ಟ ಆಯಿತು. ಈ ಥರದ್ದು ಉಡ್ದು ಮತ್ತು ಎಲ್ಲ ಥರದ್ದು ಪ್ಲಾಸ್ಟಿಕ್ಕು ಈ ಥರದ್ದು ಬಾಚಣಿಗೆ ಎಲ್ಲನೂ ಇದ್ದಾವೆ ನೋಡಿ ಇಲ್ಲಿ. ಮತ್ತು ಕ್ಲಿಪ್ಗಳೆಲ್ಲ ತುಂಬಾ ರೀಸನಬಲ್ ಪ್ರೈಸಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಇರೋ ಅಂಥ ಕ್ಲಿಪ್ಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ನೋಡಿ ಇವರು 3 ಜನ ಇವಾಗ ಒಂದೇ ಟ್ರಾಲಿಯಲ್ಲಿ ಕುತ್ಕೊಂಡಿದ್ದಾರೆ. ಎಷ್ಟು ಓಡಾಡ್ತಾ ಇದ್ರು ಗೊತ್ತಾ, ಸ್ವಲ್ಪ ಹೊತ್ತೇ ಟ್ರಾಲಿಯಲ್ಲಿ ಕುತ್ಕೊಂಡಿದ್ದು, ಆಮೇಲೆ ಕೆಳಗಡೆ ಇಳಿಸಿ ಅಂತ ಹೇಳ್ಬಿಟ್ಟು ಎಷ್ಟು ಓಡಾಡಿದ್ರು ಗೊತ್ತಾ. ನೋಡಿ ಇವಾಗ ಆಗಲೇ ಟಿ ಶರ್ಟ್ಗಳು ತೋರಿಸ್ತೀನಲ್ವ, ಇಲ್ಲಿ ಸ್ವಲ್ಪ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ತೊಗೊತಾ ಇದ್ದೀವಿ. ನೆಕ್ಸ್ಟ್ ಇವಾಗ ತೊಗೊಂಬಿಟ್ಟು ಕೆಳಗಡೆ ಬಿಲ್ಲಿಂಗ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಇತ್ತಲ್ವ, ಹಂಗಾಗಿ ನಾವು ಲಿಫ್ಟಲ್ಲೇ ಹೋದ್ವಿ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಇಲ್ಲೊಂದು ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದರೆ ಅಲ್ಲಿ ತುಂಬಾ ರಶ್ ಇತ್ತು. ಆಗಲೇ ನಾವು ಹೊರಗಡೆ ಬರೋಷ್ಟರೊಳಗೆ 10 ಗಂಟೆ ಹಂಗಾಗಿತ್ತು, ಬಿಲ್ಲಿಂಗ್ ಬರೋಷ್ಟೊತ್ತಿಗೆ 9:30 ಹಂಗಾಗಿತ್ತು. ನೋಡಿ ಈ ಮಕ್ಕಳೆಲ್ಲ ತುಂಬಾ ಈ ಥರ ಆಟ ಸಾಮಾನೆಲ್ಲ ತೊಗೊಂಡ್ರು. ನೋಡಿ ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದರೆ ಈ ಥರ ಒಂದು ಬುಕ್ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಅದು ನೋಡಿದ್ರೆ ನನಗೇನೋ ವುಡ್ಡಿಂದು ಅಂತ ಅನ್ನಿಸ್ತು, ಆದರೆ ಇದು ಡೈರಿ, ಅದು ತುಂಬಾ ಚೆನ್ನಾಗಿತ್ತು. ಅದು ಒಂಥರ ಡಿಫ್ರೆಂಟಾಗಿತ್ತು ಡೈರಿ. ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಬಿಟ್ಟು ಹೊರಗಡೆ ಬಂದ್ವಿ. ನೋಡಿ ಆಗಲೇ 10 ಗಂಟೆ ಆಗಿತ್ತು. ಇವಾಗ ಪಿಜ್ಜಾ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾರೆ. ಆರ್ಡ್ರ್ ಮಾಡಿ ಒಂದು 10 ಮಿನಿಟ್ಸ್ ಬೇಕಂತ ಇಲ್ಲಿ ಕೊಡೋಕ್ಕೆ. ಅದಕ್ಕೆ ಇವರು ಇಲ್ಲಿ ಕಿಂಡರ್ ಜಾಯ್ ತೊಗೊಂಡಿದ್ರು. ಇಲ್ಲಿ 3 ಜನ ತಿಂದ್ಕೊಂಡು ಕುತ್ಕೊಂಡಿದ್ದಾರೆ. ನಾವು ಹೊರಗಡೆ ಬರೋಷ್ಟರೊಳಗೆ ಫುಲ್ ಮಳೆ ಬಂದುಬಿಟ್ಟು ನಿಂತೋಗ್ಬಿಟ್ಟಿತ್ತು. ನೋಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ನೆಕ್ಸ್ಟು ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ತೊಗೊಂಡೋದ್ವಿ, ಪಾರ್ಸಲ್ ತೊಗೊಂಡೋದ್ವಿ. ಇಲ್ಲೇ ಏನು ತಿನ್ನಲಿಲ್ಲ, ಮನೆಗೆ ತೊಗೊಂಡೋಗಿ ನೋಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಷ್ಟರೊಳಗೆ ಇವರಿಬ್ಬರು ತಿಂತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಪಿಜ್ಜಾ ಎಲ್ಲ ತಿಂದಿದ್ದಾದಮೇಲೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ. ಇದು ನಾನು ನಮ್ಮ ಮನೆಗೆ ಬಂದಮೇಲೆ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ, ನಾನು ಏನೇನು ತೊಗೊಂಬಂದೆ ಅಂತ ಹೇಳ್ಬಿಟ್ಟು. ನೋಡಿ ಇವೆರಡು ಪ್ಲೇಟ್ಗಳು ತೊಗೊಂಬಂದೆ. ಇದು 49 ರುಪೀಸ್ ಒಂದು, ತುಂಬಾ ಚೆನ್ನಾಗಿದ್ದಾವೆ. ಕ್ವಾಲಿಟಿ ನಾನು ಮೊದಲೇ ಹೇಳಿದ್ನಲ್ವ, ತುಂಬಾ ಬೆಸ್ಟ್ ಕ್ವಾಲಿಟಿ, ತುಂಬಾ ಚೆನ್ನಾಗಿದ್ದಾವೆ. ಇದು ನಮ್ಮ ಅಮ್ಮ ತೊಗೊಂಡಿದ್ದು, ಇಲ್ಲ ಮರ್ತ್ಬಿಟ್ಟು ಹೋಗೈತೆ, ಹಂಗಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು 169 ರುಪೀಸು ಡಿಮಾರ್ಟ್ ಪ್ರೈಸು. ಡಿಮಾರ್ಟಲ್ಲಿ ಏನಂದರೆ ತುಂಬಾ ಆಫರ್ ಇರುತ್ತೆ ಮತ್ತು ತುಂಬಾ ಡಿಸ್ಕೌಂಟ್ ಇರುತ್ತೆ. ಆರಾಮಾಗಿ ಎಲ್ಲನೂ ಅಷ್ಟೇ, ಗ್ರಾಸರಿ ಆಗಿರ್ಬೋದು, ಅಲ್ಲೇನೇ ತೊಗೊಂಡ್ರು ಆಲ್ಮೋಸ್ಟ್ ಡಿಸ್ಕೌಂಟ್ ಇರುತ್ತೆ ಮತ್ತು ಆಫರ್ ಇರುತ್ತೆ. ನೋಡ್ತಾ ಇರ್ಬೋದು, ಇದೊಂದು ನಂಗೆ ತುಂಬಾ ಇಷ್ಟ ಆಯಿತು. ಇದು ಕಡಾಯಿ ಟೈಪ್ ಇರೋದು, ನಿಧಿ ಕುಕ್ವೇರ್ ಬ್ರ್ಯಾಂಡ್. ಇದು ತುಂಬಾ ಹೆವಿ ಇದೆ, ತುಂಬಾ ಇಷ್ಟ ಆಯಿತು ನನಗೆ. ಈ ಪುಳಿಯೋಗರೆ ಆ ಥರ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡೆ. ತವ ತೊಗೊಬೇಕಂತ ಹೇಳ್ಬಿಟ್ಟು ಅಲ್ಲಿ ತವ ನೋಡ್ತಾ ಇದ್ದೆ, ಅಷ್ಟರೊಳಗೆ ಇದನ್ನು ನೋಡಿಬಿಟ್ಟೆ. ನಾನು ತವ ತೊಗೊಳ್ಲಿಲ್ಲ, ಇದನ್ನೇ ತೊಗೊಂಡೆ. ನೋಡಿ ಇದು 800 ಏನೋ ಆಫರ್ ಪ್ರೈಸಲ್ಲಿ 649ಗೆಲ್ಲ ಸಿಕ್ತು. ನೆಕ್ಸ್ಟ್ ಇದೊಂದು ಹುಕ್ಕು, ಇದು ನಾನು ಮತ್ತೆ ಇವಾಗ ಅಂದ್ಕೊತಾ ಇದ್ದೀನಿ, ಅಯ್ಯೋ ಇನ್ನೊಂದು ಸೆಟ್ ತೊಗೊಂಬರ್ಬೇಕಾಗಿತ್ತಲ್ಲ ಅಂತ. ತುಂಬಾ ಚೆನ್ನಾಗಿದೆ. ಅದು 4 ಸೆಟ್ ಬಂದಿತ್ತು, ಸೆಟ್ ಆಫ್ 4 ಬಂದಿತ್ತು, ಅದೊಂದು ತೊಗೊಂಡೆ. ಇದೊಂದು ಪೀಲರು, ಇದು ರೊಟೇಟ್ ಆಗುತ್ತೆ ಪೀಲರು, ನಮ್ಗೆ ಯಾವ ಥರ ಬೇಕೋ ಆ ಥರ ಇದು ಫಿಕ್ಸ್ ಮಾಡ್ಕೊಂಬಿಟ್ಟು ಪೀಲ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ ಮತ್ತು ಹೆವಿ ಇದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಲ್ರೆಡಿ ನನ್ನ ಹತ್ರ ಒಂದಿದೆ, ಅದು ಬೇರೆ ಥರದ್ದು. ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದೊಂದು ತೊಗೊಂಬಂದೆ. ತುಂಬಾ ಚೆನ್ನಾಗಿದೆ, ತುಂಬಾ ಶಾರ್ಪ್ ಇದೆ, ಹೊಸದಲ್ವ, ಹಂಗಾಗಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದೊಂದು ದೇವ್ರ ಮನೆಗೆ ಬೇಕಂತ ಹೇಳ್ಬಿಟ್ಟು ಇದೊಂದು ಮರನು ಮತ್ತು ಇದು ಬ್ರಷ್ ತೊಗೊಂಬಂದೆ. ಇದು ಸೆಟ್ ಬರುತ್ತೆ, ಇದು ತುಂಬಾ ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇದೊಂಥರ ನಂಗೆ ಡಿಫ್ರೆಂಟಾಗಿದೆ, ತುಂಬಾ ಇಷ್ಟ ಆಯಿತು. ಹಂಗಾಗಿ ಇದು ದೇವ್ರ ಮನೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ನಾನು ಇದು ದೇವ್ರ ಮನೆಗೇ ಯೂಸ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಬ್ರಷ್ ಅಂತೂ ತುಂಬಾ ಸಾಫ್ಟ್ ಇದೆ. ಇದು MRP ಬಂದುಬಿಟ್ಟು 135 ಏನೋ, ಇದು ಆಫರ್ ಪ್ರೈಸಲ್ಲಿ 119ಗೆ ಸಿಕ್ತು. ಇದು ನೋಡಿ, ಈ ಬ್ರಷ್ ಇದು ಮರಕ್ಕೇ ಫಿಕ್ಸ್ ಆಗಿಬಿಡುತ್ತೆ, ಆರಾಮಾಗಿ ಒಂದು ಕಡೆ ಇಟ್ಕೊಬೋದು. ನಾನು ಹುಕ್ ತಂದಿದ್ನವ, ಆ ಹುಕ್ಕಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಗೋಡೆಗೆ ಅಂಟಿಸಿದ್ದೀನಿ. ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅದು ಹುಕ್ಕು. ನಾನು ಇನ್ನೊಂದು ಸೆಟ್ ತೊಗೊಂಬರ್ಬೇಕಾಗಿತ್ತು ಅಂತ ಇವಾಗ ಅಂದ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಮರ ತುಂಬಾ ಚೆನ್ನಾಗಿದೆ. ನನಗೆ ಇದು ಬ್ರಷ್ಷೂ ಅಷ್ಟೇ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಸ ಎಲ್ಲ ಹೋಗುತ್ತೆ, ದೇವ್ರ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದು ಫೇಸ್ ಟವಲ್ಲು, ಇಲ್ಲ ಕರ್ಚಿಫಾಗಾದರೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಕ್ಲಾತ್ ಎಲ್ಲ ತುಂಬಾ ಇಷ್ಟ ಆಯಿತು. ಇದು MRP ಬಂದುಬಿಟ್ಟು 88, ಆದರೆ ಡಿಮಾರ್ಟ್ ಪ್ರೈಸಲ್ಲಿ ನಮಗೆ 79 ರುಪೀಸ್ಗೆ ಸಿಕ್ತು. ನೆಕ್ಸ್ಟ್ ಇಲ್ಲಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊತೀವಿ ಮತ್ತು ಈ ಪಾತ್ರೆ ಎಲ್ಲ ತೊಳಿತೇವಲ್ವ, ಅಲ್ಲೊಂದು ಈ ಥರ ಟವಲ್ ಹಾಕ್ಕೊಬೇಕಿತ್ತು. ನಾನು ತುಂಬ ದಿನ ತೊಗೊಬೇಕಂತ ಅಂದ್ಕೊತಾ ಇದ್ದೆ, ಹಂಗಾಗಿ ಅಲ್ಲಿ ನೋಡಿದ್ನಲ್ವ, ಹಂಗೆ ತೊಗೊಂಬಂದೆ. ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ಇದು
ಇದು MRP ಎಷ್ಟು ಅಂತ ಗೊತ್ತಿಲ್ಲ, ಆದರೆ ಆಫರ್ ಪ್ರೈಸಲ್ಲಿ 50 ರುಪೀಸ್ ಇತ್ತು, 49 ರುಪೀಸ್ ಇತ್ತು. ತೊಗೊಂಬಂದೆ. ತುಂಬಾ ಚೆನ್ನಾಗಿದೆ. ಎಲ್ಲ ಐಟಮ್ಸು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ. ನಾನು ಇಷ್ಟು ಮಾತ್ರ ತೊಗೊಂಬಂದೆ. ನಮ್ಮಮ್ಮ ಸ್ವಲ್ಪ ತೊಗೊಂಡೋದ್ರು, ಮತ್ತು ನಮ್ಮ ಅತ್ತಿಗೆ ಸ್ವಲ್ಪ ಮನೆಗೆ ಏನು ಬೇಕೋ ತೊಗೊಂಬಂದಿದ್ರು. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದೊಂದು ಗ್ಲಾಸು. ನನಗೆ ಈ ಕಾಫಿ ಕಪ್ ತುಂಬಾ ಅಂದರೆ ತುಂಬಾ ಇಷ್ಟ ಆದವು. ಇದೆಲ್ಲದರಲ್ಲೂ ನನಗೆ ಕಾಫಿ ಕಪ್ಪೇ ತುಂಬ ಇಷ್ಟ ಆಗಿದ್ದು. ಅಲ್ಲಿ ವೆರೈಟೀಸ್ ಆಫ್ ಕಾಫಿ ಕಪ್ ಇದಾವೆ ಬಿಡಿ, ತುಂಬಾ ಕಲೆಕ್ಷನ್ಸ್ ಇದ್ದಾವೆ. ನನಗೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು, ಹಂಗಾಗಿ ಇದನ್ನು 2 ತೊಗೊಂಬಂದೆ. ಇದು ಡಿಮಾರ್ಟ್ ಪ್ರೈಸಲ್ಲಿ ಒಂದು 39 ರುಪೀಸ್ ಒಂದು. ನಾನಿಲ್ಲಿ 2 ತೊಗೊಂಬಂದೆ. ಇನ್ನೊಂದು ಏನು ಗೊತ್ತಾ, ಡಿಮಾರ್ಟಲ್ಲಿ ಈ ಥರ ಬ್ಯಾಗ್ ಕೊಡ್ತಾರಲ್ವ, ನಂಗೆ ಆ ಬ್ಯಾಗ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಈ ಥರ ತರಕಾರಿ ಮತ್ತು ಈ ಥರ ಗ್ರಾಸರಿ ಎಲ್ಲ ತರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ ಥರ ಬ್ಯಾಗ್ಗಳೆಲ್ಲ. ನೋಡಿ ನಾನು ಇಷ್ಟು ತೊಗೊಂಬಂದೆ. ಈ ವಿಡಿಯೋ ಹೆಂಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.